ಬೀದರ್ ದಕ್ಷಿಣ ಮತಕ್ಷೇತ್ರದಲ್ಲಿ ಬರುವ ಮನ್ನಾಯಕೇಳಿ ಗ್ರಾಮವು ಚಿಟ್ಕುಪ್ಪ ತಾಲೂಕಿನಲ್ಲಿ ಬರುತ್ತದೆ. ಗ್ರಾಮದಲ್ಲಿ ಪ್ರಧಾನಮಂತ್ರಿ ಕನಸಿನ ಯೋಜನೆ ಘರ್ ಘರ್ ಜಲ್ ಘೋಷಣೆಯೊಂದಿಗೆ ಪ್ರಾರಂಭವಾದ ಯೋಜನೆ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಹಳ್ಳ ಹಿಡಿದಿದೆ. ಇನ್ನು JJM ಕಾಮಗಾರಿ ಮಾಡಲು ಹೋಗಿ ರಸ್ತೆ ಹಳ್ಳ ಹಿಡಿಸಿದ್ದಾರೆ. ಕಾಮಗಾರಿ ಮಾಡದೆ ಜಲ್ ಜೀವನ್ ಮಿಷನ್ ಯೋಜನೆಯನ್ನು ಕೂಡ ಅಧಿಕಾರಿಗಳು ಹಳ್ಳವನ್ನು ಹಿಡಿಸಿದ್ದಾರೆ. JJM ಯೋಜನೆ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಆದರೆ ಈ ಯೋಜನೆ ಹೇಗೆ ಹಳ್ಳ ಹಿಡಿದಿದೆ ಎಂದು ಕೂಡ ಎಲ್ಲರಿಗೂ ಗೊತ್ತಿದೆ ಅಲ್ವಾ. ಈ ಯೋಜನೆಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಆಗುತ್ತಿದೆ. ಆದರೆ ಅಧಿಕಾರಿಗಳ ವೈಜ್ಞಾನಿಕವಾಗಿ ಕೆಲಸ ಮಾಡಿಸಲು ವಿಫಲರಾಗಿದ್ದಾರೆ ಎಂದು ಆರೋಪವಾಗಿದೆ. ಸ್ಥಳೀಯರ ಸಹಕಾರ ಸಿಗುತ್ತಿಲ್ಲ ಎಂಬ ನೆಪವೊಡ್ಡಿ ಅಧಿಕಾರಿಗಳು ತಮ್ಮ ಕೆಲಸ ಮರೆತು ಕುಂತಿದ್ದಾರೆ. ಆದರೆ ಸ್ಥಳೀಯ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಈ ಯೋಜನೆ ಕಡೆ ಗಮನ ಹರಿಸುತ್ತಿಲ್ಲ ಅಂತ ಸಾರ್ವಜನಿಕರು ಆರೋಪ ಮಾಡಿದ್ದಾರೆ. ಈ ಟೆಂಡರ್ ಪಡೆದ ಗುತ್ತಿಗೆದಾರರು ಬಿಲ್ ಪಡೆದು ಆರಾಮಾಗಿದ್ದಾರೆ. ಅಧಿಕಾರಿಗಳು ಇದಕ್ಕೂ ನಮಗೆ ಸಂಬಂಧವಿಲ್ಲಂತೆ ಕೂತಿದ್ದಾರೆ. ಗ್ರಾಮದಲ್ಲಿ ರಸ್ತೆಯ ಮಧ್ಯೆ ಅಗೆದು ತಮಗೆ ಇಷ್ಟ ಬಂದ ಅಗೆದು ಪೈಪ್ಗಳನ್ನು ಹಾಕಿ ತರಾತುರಿಯಲ್ಲಿ ಗುಂಡಿಯಲ್ಲಿ ಮಣ್ಣು ಹಾಕಿದ್ದಾರೆ. ಆದರೆ ಕಾಕಡಿನಿಂದ ಮುಚ್ಚಬೇಕಾಗಿತ್ತು, ಆದರೆ ಅದು ಮಾಡಿಲ್ಲ. ಆದ್ದರಿಂದ ಗ್ರಾಮದಲ್ಲಿ ರಸ್ತೆಗಳು ಹಾಳಾಗಿವೆ. ಹಾಗಾಗಿ ವೃದ್ಧರು ನಡೆಯುವಾಗ ಹಿಡಿಶಾಪ ಹಾಕ್ತಾ ಇದ್ದಾರೆ. ಕೆಲ ಜನ ದ್ವಿಚಕ್ರ ವಾಹನ ಸವಾರರು ಸ್ಕಿಡ್ ಆಗಿ ಬಿದ್ದ ಉದಾಹರಣೆಗಳು ಸಾಕಷ್ಟು ಇವೆ ಎನ್ನುತ್ತಾರೆ ಸ್ಥಳೀಯರು. ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರೂ ಸೇರಿ ಹಾಡು ಹಗಲೇ ಲೂಟಿ ಹೊಡೆಯುತ್ತಿದ್ದಾರೆ. ಈ ಯೋಜನೆ ಮೂಲಕ ಉದ್ದೇಶವೇ ಮಣ್ಣು ಪಾಲು ಮಾಡುತ್ತಿದ್ದಾರೆ ಎಂದು ಗ್ರಾಮದ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕೇರಿಗೆ ಬಂದು 10 ವರ್ಷ ಆಯಿತು. ಕುಡಿಯೋದು ನೀರಿನ ವ್ಯವಸ್ಥೆ ಎಲ್ಲ ಜಲ್ಲಿಂದೆಲ್ಲ ಪೈಪ್ಲೈನ್ ಮಾಡ್ಯಾರ. 3 ತಿಂಗಳದಾಗ ನಳ ಕೂಡ್ಸಂತ ಹೇಳ್ಯಾರ. ನಾವು ಅಂಗವಿಕಲರು ಇದ್ದೆವು. ಈಗ 10 ವರ್ಷಲಿಂದು ಬೇರೆ ಕೇರಿ ಬಿಟ್ಟು ಕೇರಿಲಿ ನೀರು ತರ್ಲತ್ತಿದ್ದೆವು. ಮನೆಗೆ ಹೋಗಿ ನಿಂದಿರಿಸಿ ನಮ್ಗೆ ನೀರು ಹ್ಯಾಂಗೆ ಭೀ ಮಾಡಬೇಕು ಭಾಳ ಕಷ್ಟ ಅದ. ನಾನು ಹ್ಯಾಂಡಿಕ್ಯಾಪ್ ಇದ್ದೀನಿ. ನಂದು ಹೆಸರು ಶಾಹೀನ್ ಅದ. ಮತ್ತು ನೀರು ನಂದು ಕುಡಿಯೋದು ನೀರಿನ ವ್ಯವಸ್ಥೆ ಬೇಕು. पानी की तकलीफ बहुत है हम आपको ये गली को 10 साल हो गया. ये गली को ना रोड है ना पानी है. ये गली को कोई चेयरमैन आता ना कोई मेंबर आता. जीते चले गए घर खाली जीते थोड़े तो अभी तक कोई काम नहीं करे. यहाँ की रोड यहाँ पानी बहुत तकलीफ है. पानी के वास्ते वीडियो भी है. वीडियो मैडम को भी कॉल को देखे. वीडियो मैडम भी गए तो क्या बिल्कुल नहीं ले रहे. हमारा क्या है करो ये गली को आपको तो पूरे गली आपको पंचायत में हड़ताल डालते. छी हड़ी रोड सही होना पैसे खर्च हमें क्या चलने नहीं आ रहा कुछ भी नहीं आ रहा. ये एरिया में पानी नहीं है. खाली पाइप पानी की नहीं है. पानी की तकलीफ हो रही है. रोड भी नहीं है. रोड भी नहीं है. 5 नंबर मिला 5 नंबर मिला पानी भी नहीं है. कौन भी नंबर आ रहे नहीं. वीडियो आ रही नहीं. 5 नंबर में क्या हम ब्लॉक में पानी नहीं है. या गली में क्या हमारे 10 साल हुआ आको. ये गली में पानी नहीं रहने से तकलीफ जा रही है. बहुत दूर से जाकर लेकर आना पड़ रहा. पानी लाने गए तो वो भी पानी नहीं मिल रहा. वहाँ पे गए तो 1 घड़ा 2 घड़ा मिला नहीं तो पंचायत को गए तो क्या हमारे में बोली तुम्हारे एक से होता है क्या पूरे जन गए तो भी क्या मालूम पानी का इंतजाम नहीं कर रहा. हमारी तकलीफ बहुत हो रही है. गली में पानी होना और रोड होना. पानी लगाते हैं ಪೀಡೆ ಮೇಡಮ್ ಅವರಿಗೆ ಎಲ್ಲರೂ ಜನ ಪಂಚಾಯತಿ ಅಂತಾಗೆಲ್ಲ ನಮಗೆ ನೀರಿನ ವ್ಯವಸ್ಥೆ ಅಂತೂ ಭಾಳ ಕಷ್ಟ ಆಗ್ತಿದೆ. ನಮ್ಗೆ ನೀರು ತಂದ್ಕೊಳ್ಳೋಂತೂ ಆಗ್ತಾಯಿಲ್ಲ ನಾವು. ಯಾಕಂದ್ರೆ ನಮ್ಗೆ ಕಾಲು ಬೇನಾಗಿದೆ. ನಮ್ಮ ಮನೆಗಿತ್ತು ನಾವು ಒಬ್ಬರಿದ್ದೇವೆ. ನಾವು ಎಲ್ಲ ಕೆಲ್ಸಕ್ಕೆ ಹೋಗಿದ್ದೇವೆ ಮಾಡಿ ತುಂಬೋರಿದ್ದೇವೆ. ಆಯಿತು ರೋಡ್ನೂ ಸರಿಯಾಗಿಲ್ಲ. ಮಳೆಗೆ ಯಾರನ್ನೂ ಬಂದು ನೋಡೋದಿಲ್ಲ, ಯಾರು ಮಾಡೋದನ್ನೂ ಇಲ್ಲ. ನೀರು ವ್ಯವಸ್ಥೆ ಎಷ್ಟು ಸರಿ ಕೇಳೋಕೆ ಹೋದ್ರೂ ಮಾಡ್ತೀನಿ ಅಂತಾರೆ. ಇಲ್ಲಿ ಕಿತ್ತಂದ್ರೆ ನಿಮ್ಮ ರೊಕ್ಕ ಖರ್ಚು ಮಾಡಿ ತೊಗೊತಾರೆ. ಮತ್ತು ಇಲ್ಲಿ ಕಿತ್ತಂದ್ರೆ ಫಿಲ್ಟರ್ ನೀರಿಂದ ವ್ಯವಸ್ಥೆ ಮಾಡಿದೆವು. ಅಲ್ಲಿ ಹೋಗಿ ಬಸ್ ಸ್ಟ್ಯಾಂಡ್ಗೆ ಹೋಗಿ 5 ಕಾಯಿನ್ ಹಾಕಿ ತೊಗೊತಾರೆ. ನಾವು ಒಬ್ಬೊಬ್ಬರು ಇದ್ದೇವ್ರಿ ಮೇಡಮ್. ಯಾರನ್ನೂ ತೊಗೊಳಕ್ಕಾಗ್ತಲ್ಲ. ಅಲ್ಲಿ ಹೋಗಿ ಯಾರು ತಂದ್ಕೊಬೇಕು ನೀರು. ಒಂದು 10 ನಿಮಿಷ ಆಗ್ತದ ಎಲ್ಲರ ಆಗ್ತದ. ಒಂದೊಂದು ಗಂಟೆ ಬೇಕು, ಒಂದು ತಾಸು ಬೇಕು ಅಲ್ಲಿ ಹೋಗಿ ತರ್ಲಕ್ಕೆ. ಹಾಗಾಗಿ ನಮ್ಗೆ ನೀರಿನ ವ್ಯವಸ್ಥೆ ಮಾಡಿಕೊಡ್ರಿ, ರೋಡಿನ ವ್ಯವಸ್ಥೆ ಮಾಡಿಕೊಡ್ರಿ ಅಂದ್ರೆ ಯಾರನ್ನೂ ಬಂದು ನೋಡಲ್ಲ. ಮೆಂಬರ್ಸ್ ಇದ್ರು ಯಾರು ನೋಡೋಕ್ಕಾಗಲ್ಲ. ಹಾಗಾಗಿ ನಮಗೆ ಮೆಂಬರ್ಸ್ ಎಷ್ಟು ಹಾಕಿದ್ರು ಭೀ ರೊಕ್ಕ ಅಂತ ತೊಗೊತೀರಿ ಅದು ಮಾಡ್ತೀರಿ ಅಂತೇಳಿ ಯಾರನ್ನೂ ಕೇಳೋಕ್ಕಿಲ್ಲ, ಯಾರನ್ನೂ ಕೇರ್ ಮಾಡ್ತಾ ಇಲ್ಲ. ನಮ್ಗೆ
ನೋಡ್ರಿ ನಿಮ್ಗೆ ಮನವಿ ಮಾಡ್ಕೊಡ್ತಿದ್ದೀವಿ, ನಮ್ಮನ್ನು ನೀರಿನ ವ್ಯವಸ್ಥೆ ಮಾಡಿಕೊಡ್ರಿ, ರೋಡಿನ ವ್ಯವಸ್ಥೆ ಮಾಡಿಕೊಡ್ರಿ. ಇದೊಂದು ಆಯಿತು ಅಂದ್ರೆ ಭಾಳ ಪುಣ್ಯ ಮಾಡ್ತಾ ಮುಂದಿನ ಎಲೆಕ್ಷನ್ದಾಗ ಇದಾಗ್ತದೆ. ನಿರ್ಮಲ್ ಇದ್ರದಾಗ ಕೆಲಸ ನಾವು ಸಕ್ಸಸ್ ಮಾಡಿ ತೋರಿಸ್ತೀವಿ ರೀ. ಮತ್ತು ಇನ್ನೊಂದು ಏನದ ಅಂತಂದ್ರೆ ಈಗ ಅನುದಾನ ಫುಲ್ ಅನುದಾನ ಅದ, ಮತ್ತು ಕೆಲಸ ಏನದಂದ್ರೆ ಭಾಳಷ್ಟು ಕುಂಠಿತ ಆಗ್ಲತ್ತದ. ಜನರಿಗೆ ಏನದಂದ್ರೆ ಅದು ನೀರಿನ ಸ್ವಲ್ಪ ತೊಂದರೆ ಆಗ್ಲತ್ತದ. ಅದು ಏನದ ಅಂದ್ರೆ ಇಮಿಡಿಯೇಟ್ಲಿ ನಮ್ಮ ಮೆಂಬರ್ಗಳು ಏನದ ಅಂತಂದ್ರೆ ಅದಕ್ಕೆ ಆಸ್ಪದ ಮಾಡಬೇಕು, ಜನರಿಗೆ ಕೆಲಸ ಮಾಡಪ್ಲೆ ಸ್ಪೀಡ್ ಮಾಡಪ್ಲೆ ಮಾಡ್ಬೇಕಂತೇಳಿ ನನ್ನ ಅನಿಸಿಕೆ. ಖಿಣಿ ಸಾಬ್ ಆಯೆ, ಖಿಣಿ ಸಾಬ್ ಬಿ ಬೋಲೆ ರೋಡ್ ಇಮಿಡಿಯೇಟ್ಲಿ ಬನಾನತ್ತಾಗತ್ತೆ. ಅವಾಗಿಂದ ಅವಾಗ ರೋಡ್ ಮಾಡೋದಿತ್ತಂತ್ರಿ ಇದು JJM ಇದ್ರದ್ದು. ಆ JJMದ ಕೆಲಸನೇ ಮಾಡ್ತಾ ಇಲ್ಲಲ್ಲ, ಕುಂಠಿತ ಬಿದ್ದದದು. ಕಾರಣ ಏನದ ಅಂದ್ರೆ ಏನು ಭೀ ನಾವು ಮೆಂಬರ್ಗಳಿಗೆ ಕೇಳಿದ್ರೆ ಗುತ್ತೇದಾರದೇ ಇದ್ದದ ಅಂತ ಅವ್ರು ಹೇಳ್ತಾರೆ. ಗುತ್ತೇದಾರ ಅವ್ರಿಗೆ ಕೇಳಿದ್ರೆ ಏನದಂದ್ರೆ ನಿಮ್ಮ ಮೆಂಬರ್ಗಳದೇ ನಮ್ಗೆ ಇದದಪ್ಪ ಟಾರ್ಚರ್ ಅದ ಅಂತ ಅವ್ರು ಹೇಳ್ತಾರೆ. ಇದ್ರದ್ದು ಏನದ ಅಂಬೋದು ಸರಿಯಾದ ಮಾಹಿತಿ ನಮಗೂ. ವಿದ್ಯಾಸಾಗರ್, RJ32 ಕನ್ನಡ ನ್ಯೂಸ್, ಹುಮ್ನಾಬಾದ್.